ಅಮ್ಮ ಲಕ್ಷ್ಮೀ ಬಾರಮ್ಮ. ಆ ವ್ರತಕ್ಕಿಟ್ಟಂತ ನೈವೇದ್ಯನ ನಿನ್ ಗಂಡನಿಗೆ ಕೊಡ್ಬೇಕು. ಚಿನ್ನು, ಈ ಪಾಯಸ ನನಗ್ ತಾನೇ ಮಾಡಿರೋದು. ಎಷ್ಟು ಘಮ ಘಮ ಅಂತಿದೆ. ಈ ಪಾಯಸನ ನಾನು ಯಾರಿಗೂ ಕೊಡದೆ ನಾನು ಒಬ್ನೇ ತಿನ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಿನ್ನು. ಪಾಯಸ ಅಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ. ಮಂಗಳಗೌರಿ, ನೀನ್ ನನ್ ಜೊತೆ ಹುಡುಗಾಟ ಆಡ್ತಾ ಇದ್ಯಾ? ನಾನೇನನ್ ಕೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ಏನಾದ್ರೂ ಮಾಡ್ಕೊ. ಯಾರು ಮಾಡಿದ್ದು? ಯಾರು ತಂದ್ಕೊಟ್ರು ನಿನ್ಗೆ? ಸೂಪರ್ ಆಗಿದೆ. ಸಕ್ಕತ್ತ ಎಸಿದ್ದು ಗೋಡಂಬಿ ದ್ರಾಕ್ಷ ಭರ್ಜರಿ ಹಾಕಿದೀರಾ. ಅವನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು. ಆಗಲೇ ನಿನ್ನ ಮಂಗಳಗೌರಿ ವ್ರತ ಮುಗಿಯೋದು, ಆ ಗೌರಿ ಪ್ರಸನ್ನಳಾಗೋದು. ಈಗ ಮನ್ಯಾಗ ಯಾರೂ ಇಲ್ಲ, ಕರೆಂಟ್ ಬೇರೆ ಹೋಗದೆ. ಹೆಂಗಾರು ಉಪಾಯ ಮಾಡಿ ನನ್ ಗಂಡನ ಆಶೀರ್ವಾದ ತಗೋಬೇಕು.
ಗುರುಗಳು ಹೇಳ್ದಂಗೆ ಎಲ್ಲ ಮಾಡಿದ್ದೀನಿ. ಇದೊಂದು ಕುಕ್ಕರ್ ಕೂಗ್ಬಿಟ್ರೆ ಇಳಿಸ್ಬಿಟ್ಟು ಒಗ್ಗರಣೆ ಹಾಕಿ ಕಾಯಿ ತುರಿ ಹಾಕ್ಬಿಟ್ರೆ ಪ್ರಸಾದ ರೆಡಿ. ಚಿನ್ನು, ನೀನು ನಿನ್ ಜೊತೆ ಮಾತಾಡೋ ಬದಲು ನನ್ನ ಜೊತೆನೂ ಮಾತಾಡ್ಬೋದಲ್ವಾ? ಕೆಳಗಡೆ ಎಲ್ಲರೂ ಗಣಪತಿ ಪೂಜೆ ಮಾಡ್ತಿದ್ದಾರೆ, ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ನಾನು ನಿನ್ ಪೂಜೆಗಂತಾನೆ ಬಂದೆ ಚಿನ್ನು. ಹಂಗಂದ್ರೆ ಅರ್ಥ? ಅದು ನಿನ್ನ ಕೆಳಗೆಲ್ಲ ಹುಡುಕ್ತೆ, ಕಾಣ್ಲಿಲ್ಲ. ಎಲ್ರೂ ಇದ್ರು. ನಿನ್ನ ಪೂಜೆಗಂತ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕೆಲವು ಸಲ ನೀವು ಒಂಥರ ಎತ್ತೆತ್ತಾಗೋ ಮಾತಾಡ್ಬಿಡ್ತೀರ, ಒಂದು ಗೊತ್ತಾಗಲ್ಲ. ಬರೀ ನಿಮ್ಮನ್ ಕರ್ಕೊಂಡು ಹೋಗಕ್ ಬಂದಿಲ್ಲ, ಪೂಜೆಗೆ ಪ್ರಸಾದ ರೆಡಿನಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ರೆಡಿ ಆಗ್ತಾ ಇದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನಾನ್ ಸ್ವಲ್ಪ ಟೇಸ್ಟ್ ನೋಡ್ಲಾ? ಅಯ್ಯೋ, ನಿಮಗ್ ಬುದ್ಧಿ ಇದೆಯೋ ಇಲ್ವೋ? ಹಂಗೆಲ್ಲ ಪೂಜೆ ಆಗಕ್ ಮುಂಚೆ ಪ್ರಸಾದನ ತಿನ್ಬಾರ್ದು. ಪ್ರಸಾದನ ದೇವ್ರ ಮುಂದೆ ಇಟ್ಟು ಮಂಗಳಾರತಿ ಮಾಡಿದ್ಮೇಲೆನೆ ತಿನ್ಬೇಕು. ಪರವಾಗಿಲ್ವೇ? ಈಗಿನ ಕಾಲದ ಹುಡುಗರಿಗೂ ದೇವನ್ ಕಂಡ್ರೆ ಭಯ ಭಕ್ತಿ ಇದೆ. ಆಶ್ಚರ್ಯ ಆಗುತ್ತೆ. ಆಗ್ಲಪ್ಪ, ಒಳ್ಳೇದಾಗ್ಲಿ. ಆ ವಿಘ್ನ ವಿನಾಶಕ ಗಣಪತಿ ನಿನ್ಗೆ ಒಳ್ಳೇದ್ ಮಾಡಿ. ಈ ಹುಡುಗ ಸಿದ್ದು ನಮ್ಮನೆಗೆ ಎಷ್ಟು ಬೇಗ ಹೊಂದ್ಕೊಂಡ್ಬಿಟ್ಟ. ತುಂಬಾ ಹೊಂದಾಣಿಕೆ ಹುಡುಗ. ಚಂದು, ನೀನು ಇದ್ಯಾ ನೋಡು. ದೇವರು ಅಂದ್ರೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ ನಿನಗೆ. ಅಜ್ಜಿ, ಇವನೊಂದ್ ವಾರದಿಂದ ಸರಿನೇ ಇಲ್ಲ, ತಿಕ್ಲಂಗ್ ಆಡ್ತಿರ್ತಾನೆ. ಅದೇನಾಗಿದ್ಯೋ ಏನ್ ಕತೆನೋ. ಪದೇ ಪದೇ ಹೇಳ್ತೀನಿ, ನೀನ್ ಬೇಜಾರ್ ಮಾಡ್ಕೋಬೇಡ. ಇತ್ತೀಚೆಗೆ ಯಾಕೋ ಅತಿ ಆಗ್ತಿದೆ ನಿಂದು. ಏನೋ ಅಡಿಗೆ ಮನೆಯಿಂದ ಪ್ರಸಾದ ತಂಪ. ಟಾಯ್ಲೆಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ಅಡ್ಗೆ ಮನೆಗೆ ಹೋಗಿದ್ದ. ಏನಾಯ್ತು ನಿಂಗೆ? ನಾನೆಲ್ಲ ಹೇಳಿದೆ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ. ನಿಂಗೇನಾದ್ರು ಹುಚ್ಚಿಡಿತಾ? ಈ ಸಿದ್ದುದ್ ಏನ್ ಕತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಕಾಣ್ತಾನೆ, ಇದಕ್ಕಿದ್ದಂಗೆ ಕಣ್ಮರೆ ಆಗ್ಬಿಡ್ತಾನೆ. ದೇವ್ರಾಣೆ, ಈ ಸಿದ್ದುಗೆ ನಿಧಾನವಾಗಿ ಹುಚ್ಚಿಡಿತಾ ಇದೆ. ನೋಡಿ, ಈಗ ಎಲ್ರು ತಮ್ಮ ತಮ್ಮ ಅಭಿಲಾಷೆಗಳನ್ನ ಈಡೇರ್ಲಿ ಅಂತ ಆ ಮಹಾಗಣಪತಿಯನ್ನ ಹೂ ಅಕ್ಷತೆ ಹಾಕಿ ನಾನಿನ್ನೇನು ಕೇಳಿ? ಇದುವರೆಗೂ ಏನೂ ಕೇಳದೆ ಎಲ್ಲವನ್ನೂ ಕೊಟ್ಟಿದ್ದೀಯಾ. ನನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಸದಾ ಸುಖವಾಗಿರುವಂತೆ ದೇವ್ರೆ, ನನ್ನ ಕೈ ಮುಗಿದು ಕೇಳಿದ ಎಲ್ಲ ಕಾರ್ಯನೂ ಸುಸೂತ್ರವಾಗಿ ನೆರವೇರಿಸಿದ್ಯಾ. ಇನ್ನು ಉಳಿದಿರೋದು ಅಂದರೆ ಒಂದೇ ಕನಸು. ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು ಮದುವೆ ಆಗಿ ನನ್ನ ಮೊಮ್ಮಗಳು ಯಾವ ವಿಘ್ನ ಇಲ್ದಾಗೆ ನಮ್ಮ ಮನೆಗೆ ಸೊಸೆಯಾಗಿ ಬರೋವಾಗ ಮಾಡಪ್ಪ.
ತಿಳಿದೇನೋ ನಾ ಚಿನ್ನು ಅನ್ನೋ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ನಾನು ಪ್ರೇಮಕ್ಕೆ ಯಾವುದೇ ಅಡ್ಡ ಬರದೇ ಇರೋ ಥರ ಮಾಡಿ ಮದುವೆ ಮಾಡ್ಸಪ್ಪ. ಇಲ್ಲ ಅಂದರೆ ನಾನು ನಿನ್ನ ಥರ ಜೀವನ ಪೂರ್ತಿ ಬ್ರಹ್ಮಚಾರಿ. ನಾನು ನನ್ನ ಮಗಳ ಕಾರಣಕ್ಕೆ ನನ್ನ ತವ್ರ ಮನೆಗೆ ಮರಳು ಬಂದಾಯ್ತು. ನನಗೆ ಯಾವ ಆಸೆನೂ ಇಲ್ಲ ದೇವ್ರೆ. ನನ್ನ ಮಗಳ ಆಸೆಗಳನ್ನ ಈಡೇರಿಸು ಸಾಕು. ಸರಿ ತಪ್ಪು ಎಲ್ಲ ಗೊತ್ತಿರೋ ನೀನು ನನ್ನನ್ನು ಯಾವಾಗಲೂ ಸರಿದಾರಿಯಲ್ಲಿ ನಡೆಸಪ್ಪ. ನಾನು ನಿನ್ನನ್ನು ಏನು ತಾನೇ ಕೇಳಲಿ? ಎಲ್ಲ ಸೌಭಾಗ್ಯನೂ ಕೊಟ್ಟಿದ್ಯಾ. ನನ್ನ ಗಂಡನಿಗೆ ಆರೋಗ್ಯ ಆಯಸ್ಸು ಎರಡೂ ಕೊಡಪ್ಪ. ದೇವ್ರೆ, ನನ್ನ ಚಿನ್ನಗೆ ಒಳ್ಳೇದು ಮಾಡಪ್ಪ. ಅವಳು ನನ್ನನ್ನು ಏನೇ ಕೇಳಿದ್ರು ಅದನ್ನು ಕೊಟ್ಟು ಆಶೀರ್ವಾದ ಮಾಡಪ್ಪ. ಈ ಲಚ್ಚಿ ಯಾಕೆ ನನ್ನ ಕಣ್ಣೆದುರುಗಡೆ ಬಂದಾಗ ಆಗ್ತಿದೆ? ಪಾಪ, ಆ ಹುಡುಗಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ ನಿನಗೆ ಗೊತ್ತು ದೇವ್ರೆ. ದೇವ್ರೆ, ನನಗೋಸ್ಕರ ನಾನು ನಿನ್ನ ಹತ್ರ ಏನೂ ಕೇಳಲ್ಲ. ನನ್ನ ಗಂಡನ ದೀರ್ಘಾಯುಷು ಆರೋಗ್ಯ ಕೊಟ್ಟು ಕಾಪಾಡು. ನನ್ನ ಅಕ್ಕ ಇವ್ರನ್ನ ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಬರಂಗೆ ಮಾಡು. ಇವರಿಬ್ರು ಸದಾ ಸಂತೋಷವಾಗಿರ್ಬೇಕು. ನನ್ನ ಕಾರಣಕ್ಕೆ ನನ್ನ ಅಕ್ಕಂಗೆ ಯಾವ ತೊಂದರೆನೂ ಆಗದೆ ಇರೋಂಗೆ ಮಾಡು. ಭಗವಂತ, ನನ್ನ ಮಗಂಗೆ ಏನೂ ಆಗದೆ ಇರಲಿ. ಅದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡಕ್ಕೆ ತಯಾರು. ದೇವ್ರೆ, ಅಷ್ಟು ವರ್ಷದಿಂದ ನಾನು ನನಗೊಂದು ಮಗು ಕೊಡು ಅಂತ ಕೇಳ್ತಾನೆ ಇದ್ದೀನಿ. ನೀನು ಯಾಕೋ ಕರುಣೆನೇ ತೋರಿಸ್ತಿಲ್ಲ. ಒಬ್ಬ ಹೆಣ್ಣಾದವಳಿಗೆ
ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು ದೇವ್ರೆ? ನನ್ನ ಮಡ್ಲಿಗೊಂದು ಮಗು ಕೊಡು ದೇವ್ರೆ. ಭಗವಂತ, ನನ್ನ ಮನಸ್ಸಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನಾನು ಅಂದ್ಕೊಂಡಿರೋದೆಲ್ಲ ಯಾವುದೇ ವಿಘ್ನ ಇಲ್ಲದೆ ನಡೆಯೋ ಹಾಗೆ ಮಾಡು. ಇವಳೇನೋ ಮಾಡಬಾರ್ದನ್ನೇ ಮಾಡಬೇಕು ಅಂದ್ಕೊಂಡಿರ್ಬೇಕು. ಹಳೆ ಖತರ್ನಾಕ್ ಪ್ಲಾನೇ ಮಾಡಿರ್ತಾಳೆ. ಗಣೇಶನ್ನೇ ಪಾರ್ಟ್ನರ್ ಆಗು ಅಂತ ಕೇಳ್ತಿರ್ಬೋದಾ? ಇವತ್ತು ನನ್ನನ್ನು ಲಚ್ಚಿಯಾಗಿ ಇಷ್ಟೊಂದು ಕಾಡ್ತಿದ್ದಾಳೆ. ನನಗೆ ಯಾಕೆ ಅವಳ ನೆನಪು ಮತ್ತೆ ಮತ್ತೆ ಬರ್ತಿದೆ? ಪಾಪದ ಹುಡುಗಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಅವಳಿಗೇನೂ ಆಗಿಲ್ಲ ತಾನೆ? ದೇವ್ರೆ, ನಾನು ಆ ಹುಡುಗಿಗೆ ಅನ್ಯಾಯ ಮಾಡಿದೆ ಅನ್ನೋ ಭಾವ ಮನ್ಸಲ್ಲಿ ಇದ್ದೇ ಇದೆ. ಲಚ್ಚಿ ಎಲ್ಲೇ ಇರಲಿ, ಅವಳು ಸಂತೋಷದಿಂದ ಸುಖವಾಗಿರ್ಲಿ. ನೋಡಿ, ಪೂಜೆ ಎಲ್ಲ ಸಾಂಗವಾಗಿ ನೆರವೇರಿದೆ. ಸಂಜೆ ಒಂದು ಉತ್ತರ ಪೂಜೆ ಮಾಡಿ ಸ್ಯವಂತ ಕೋಪಾಖ್ಯಾನ ಕಥೆಯನ್ನು ಕೇಳಿ ಗಣಪತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡಬಹುದು. ಎಲ್ಲಿ ಈಗ ಪ್ರಸಾದ ಹಂಚಿ. ಏ ರಾಮು, ಎಲ್ರಿಗೂ ಪ್ರಸಾದ ಕೊಡಪ್ಪ. ಸರಿ ತಾತ. ತಾತ, ಪ್ರಸಾದದ ಬಟ್ಲೆ ಕಾಣ್ತಿಲ್ಲ. ಪ್ರಸಾದದ ಬಟ್ಲು ಈಗಿಲ್ಲೇ ಇತ್ತಲ್ಲ, ಇಲ್ಲ ಅಂದ್ರೆ ಏನರ್ಥ? ನನ್ ಕೇಳಿದ್ರೆ ನಾನು ಏನ್ ಹೇಳಜ್ಜಿ? ಸಿದ್ಧಾರ್ಥ್ ಈಗ ತಾನೆ ಅಡಿಗೆ ಮನೆಯಿಂದ ಪ್ರಸಾದದ ಬಟ್ಲು ತಂದಿಟ್ನಲ್ಲ. ಹೌದು, ಸಿದ್ಧಾರ್ಥ್ ಎಲ್ಲೋದ? ಈ ಸಿದ್ದುದ್ ಏನ್ ಕತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಕಾಣ್ತಾನೆ, ಇದಕ್ಕಿದ್ದಂಗೆ ಕಣ್ಮರೆ ಆಗ್ಬಿಡ್ತಾನೆ. ಚಿನ್ನು, ಪ್ರಸಾದ ಎಷ್ಟು ಚೆನ್ನಾಗಿದೆ ಗೊತ್ತಾ? ತಿಂದವರೆಲ್ಲ ಸೂಪರ್ ಆಗಿದೆ ಅಂತ ಹೊಗಳ್ತಾ ಇದ್ರು. ನೀನ್ ಮಾಡಿರೋ ಪ್ರಸಾದ ನೀನೇ ತಿಂದಿಲ್ಲ ಅಂದ್ರೆ ಆ ದೇವರು ಮೆಚ್ಚಲ್ಲ. ತಗೋ ಪ್ರಸಾದನ, ಆ ಗಣೇಶ ನಿನಗೆ ಒಳ್ಳೇದ್ ಮಾಡ್ಲಿ. ಅಲ್ಲ, ನನಗೋಸ್ಕರ ನೀವ್ಯಾಕೆ ಪ್ರಸಾದ ತರೋಕೋದ್ರಿ? ಆಮ್ಯಾಕಿಂದ ನಾನೇ ಹೋಗಿ ತಗೊಳ್ತಿದ್ದೆ. ಯಾಕೆ ಚಿನ್ನು, ನಾನ್ ದೇವ್ರ ಪ್ರಸಾದ ತರಬಾರ್ದ? ಪ್ರಸಾದ ತರೋದ್ರಲ್ಲಿ ತಪ್ಪೇನಿದೆ? ನಿಂದು ಒಳ್ಳೆ ಕತೆ ಆಯ್ತಲ್ಲ. ಹಂಗಂತ ಏನಿಲ್ಲ, ಪ್ರಸಾದ ಯಾರು ಬೇಕಾದ್ರೆ ತಂದ್ಕೊಡ್ಬೋದು. ಆದ್ರೂ ಸಿದ್ಧಾರ್ಥ್, ಈಗ ತಾನೇ ದೇವ್ರ ಮುಂದೆ ನಿಂತ್ಕೊಂಡಿದ್ರೆ, ಈಗಾಗಲೇ ಅಡುಗೆ ಮನೆಗೆ ಬಂದಿದ್ದೀರಾ? ಅಡುಗೆ ಮನೆಯಲ್ಲಿ ನಿಮ್ಗೇನು ಕೆಲಸ? ಅದು ಚಿನ್ನಕ್ಕೆ ಪ್ರಸಾದ ಕೊಡೋಣ ಅಂತ ಬಂದೆ. ಪ್ರಸಾದ ಬೇಕು ಅಂದ್ರೆ ದೇವ್ರ ಮನೆ ಹತ್ರ ಬರಬೇಕು. ಪ್ರಸಾದನೇ ತಗೊಂಡು ಯಾರಾದ್ರೂ ಅಡುಗೆ ಮನೆಗೆ ಬರ್ತಾರ ಸಿದ್ದು? ಪ್ರವಚನ ಕೇಳಬೇಕು ಅಂದ್ರೆ ರಾಯರ ಮಠಕ್ಕೆ ಹೋಗ್ಬೇಕು. ಮನೆಗೆ ಬಂದು ಯಾರು ಪ್ರವಚನ ಮಾಡೋದಿಲ್ಲ. ಅಲ್ಲ ಕುಮುದವ್ರೆ, ನಾನೀಗ ಏನ್ ತಪ್ಪು ಮಾಡಿದೆ ಅಂತ ನೀವು ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ನೀವೇ ಹೇಳಿ. ಬೆಳಗ್ಗೆ ಎಲ್ರಿಗಿಂತ ಮೊದಲೆದ್ದು ಮಡಿ ಸೀರೆ ಉಡ್ಕೊಂಡು ದೇವ್ರಿಗಂತ ಪ್ರಸಾದ ಮಾಡಿದ್ದಾರೆ. ಯಾರು ಅಷ್ಟು ಕಷ್ಟಪಟ್ಟು ಪ್ರಸಾದ ಮಾಡಿದ್ದಾರೆ, ಅವ್ರಿಗೆ ತಾನೇ ಸೇರ್ಬೇಕಾಗಿರೋದು. ಸಿದ್ದು, ನಾನು ನಿಮ್ಮನ್ನ ಬುದ್ಧಿವಂತ ಅನ್ಕೊಂಡಿದ್ದೆ. ಅಲ್ಲ ಸಿದ್ದು, ನಾವೆಲ್ಲ ದೇವ್ರ ಕೈ ಮುಗಿದು ಮಂಗಳಾರತಿ ತಗೊಂಡು ಪ್ರಸಾದಕ್ಕೋಸ್ಕರ ಕೈ ಚಾಚ್ಕೊಂಡು ನಿಂತಿದ್ರೆ ನೀವು ಪ್ರಸಾದನ ಇಲ್ಲಿ ತಗೊಂಡು ಬಂದ್ಬಿಡೋದಾ? ನೀವು ಹೇಳೋದು ಚೆನ್ನಾಗೇ ಇದೆ. ಈಗ ಪೂಜಾರಿ
ತಾನೇ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿದ್ದೀನಿ, ಅದಕ್ಕೆ ಪ್ರಸಾದನ ನಾನೇ ಮೊದಲು ತಿನ್ಬೇಕು ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಈಗ ನೀವ್ ಹೇಳ್ತಿರೋ ಅರ್ಥನೂ ಹಾಗೇ ಇದೆ. ತಗೋ ಚಿನ್ನು. ತಗೋ ತಗೋ, ದೇವ್ರ ಪ್ರಸಾದ. ಹಬ್ಬ, ನನಗೆ ಈಗ ಸಮಾಧಾನ ಆಗ್ತಾ ಇದೆ. ದೇವ್ರ ಪ್ರಸಾದ ನಿನಗೆ ಮೊದಲು ಸಿಕ್ತಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾ ಬರಲ್ಲ, ಕೇರಳ ಎಲ್ಲರೂ ತುಂಬ ಕಾಯ್ತಾ ಇರ್ತಾರೆ. ನೀನ್ ತುಂಬ ಇನ್ನೋಸೆಂಟು, ತುಂಬ ಜಾಣೆ ಅಂತ ಎಷ್ಟು ಚೆನ್ನಾಗಿ ಎಲ್ರ ಮುಂದೆ ನಾಟಕ ಆಡ್ತೀಯ ಅಲ್ವಾ? ಈ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ನಂಬಬಹುದು, ಆದರೆ ನಾನು ಮಾತ್ರ ನಿನ್ನನ್ನು ನಂಬೋದಿಲ್ಲ. ಒಂದು ಗಾದೆ ಮಾತು ಕೇಳಿದ್ಯಾ? ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದರೆ 3 ಮತ್ತೊಂದು ಅಂದ್ಲಂತೆ. ಅಂಥ ಮಳ್ಳಿ ನೀನು. ಒಂದು ಕೆಲಸ ಮಾಡೆ, ಈ ಮನೆ ಕೆಲಸನೆಲ್ಲ ಬಿಟ್ಬಿಟ್ಟು ಯಾವ್ದಾದ್ರು ಒಂದು ಟಿವಿ ಸೀರಿಯಲ್ಗೋ ಸಿನಿಮಾಗೋ ಸೇರ್ಕೊಂಡ್ಬಿಡು. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯಲ್ಲ, ಆದಷ್ಟು ಬೇಗ ಉದ್ಧಾರ ಆಗ್ಬಿಡ್ತೀಯ. ಎಂಥ ಬುದ್ಧಿವಂತರನ್ನು ನಿನ್ನ ಮುಗ್ಧತೆಯ ಮುಖವಾಡ ತೋರಿಸಿ ಬುಟ್ಟಿಗೆ ಹಾಕೊಂಡ್ಬಿಡ್ತೀಯ ಅಲ್ವಾ? ಎಷ್ಟು ಜಾಣೆ ಕಣೆ ನೀನು. ನಿನ್ನನ್ನು ನೋಡಿ ಕಲಿಯೋದು ಸಿಕ್ಕಾಪಟ್ಟೆ ಇದೆ.